ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಒಂದು ಚಿಕ್ಕ ಭಾಗೇವಾಡಿ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಈ ವಿಶೇಷ ಸಂದರ್ಶನದಲ್ಲಿ ನಮ್ಮ ಚಿಕ್ಕ ಭಾಗೇವಾಡಿ ಗ್ರಾಮ ಪಂಚಾಯತಿಯ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಅನುಭವ ಮತ್ತು ಈ ರಾಜಕಾರಣದ ಅಧಿಕಾರಾವಧಿಯ ಕಾಲದಲ್ಲಿ ಇವರ ಒಂದು ಯಾವ ರೀತಿ ಪಾತ್ರವನ್ನು ವಹಿಸಿದ್ದಾರೆ ಮತ್ತು ಶಿಕ್ಷಣಕ್ಕೆ ಯಾವ ರೀತಿ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ, ಬೆಂಬಲವನ್ನ ಮಾಡಿದ್ದಾರೆ. ಅದಾದ ನಂತರ ಇವರು ಒಂದು ಅಧಿಕಾರಾವಧಿಯಲ್ಲಿ ಒಂದು ಇವರ ಆರೋಗ್ಯಕ್ಕೆ ಯಾವ ರೀತಿ ಒಂದು ಮಹತ್ವವನ್ನ ಕೊಟ್ಟಿದ್ದಾರೆ ಮತ್ತು ಇವರ ಅಧಿಕಾರಾವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ದು ಆಗಿರಲಿಲ್ಲ. ಅದಾದ ನಂತರ ತಾವು ಈ ಅಧಿಕಾರಾವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಎಂಬುದನ್ನ ಇವರಿಂದನೇ ಕೇಳ್ತೀವಿ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮ ಮಾತುಕತೆ ಮುಂದೆ ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ ಸರ್. ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ಸರಿ ಸರ್, ನನ್ನ ಹೆಸರು ಈರಣ್ಣ ಕೆಂಚಪ್ಪ ತೋರ್ನಗಟ್ಟಿ ಅಂತ. ನಾನು ಬೆಂಚನಮಡಿಯಲ್ಲಿ ವಾಸವಾಗಿರ್ತೇನೆ. ಚಿಕ್ಕಬಗೇಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂತ ಬೆಂಚನಮಡಿ ಒಂದು ಗ್ರಾಮ. ಆ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಹಲವಾರು ದಿವಸ ಕೆಲಸ ಮಾಡಿದ್ದೀನಿ. ಸರಿ ಸರ್. ಸರ್, ತಾವು ಈ ಅಧಿಕಾರಾವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ದು ಮತ್ತು ಆಗಿರ್ಲಿಲ್ಲ, ಅದಾದ ನಂತರ ತಾವು ಈ ಅಧಿಕಾರಾವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಮಾಡಿದ್ದೀರಾ ಸರ್? ಆಲ್ರೆಡಿ ಅಧಿಕಾರಾವಧಿಕ್ಕಿಂತ ಮೊದಲು ಸಣ್ಣ ಪುಟ್ಟ ಡೆವಲಪ್ಮೆಂಟ್ ಆಗಿದ್ದು. ನಾ ಬಂದ ಮೇಲೆ ಸ್ಕೂಲ್ ಮೇನ್ ಆಗಿ ನಾವು ಎಜುಕೇಶನ್ ಅನ್ನೋದು ಮುಖ್ಯ ನಮ್ಮ ರಾಜ್ಯಕ್ಕೆ. ಅದಕ್ಕೆ ಸ್ಕೂಲ್ ಅಭಿವೃದ್ಧಿ ಮಾಡೇನು. ಅಲ್ಲಿಂದ ಊರಲ್ಲಿ CC ರೋಡ್ ಮಾಡೇನು. ಮುಂದ ಒಂದು NRG ಕೆಲಸ ಇಟ್ಕೊಂಡು ಮುಂದೆ ಜನರನ್ನ ಕೆಲ್ಸಕ್ಕೆ ಹಚ್ಚಿ ಜನರಿಗೆ ಒಂದು ಒಂದು ರೂಪದಲ್ಲಿ ಅವರಿಗೆ ಕೆಲಸ ಕೇಂದ್ರ ಗೌರ್ಮೆಂಟ್ ಕೊಟ್ಟದ್ರಿಂದ ಅವರಿಗೆ ಜನರಿಗೆ ಅನುಕೂಲ ಆಗಲಂತೇಳಿ ಅಲ್ಲೇ ಬದುವು ಮತ್ತು ಬದುವು ನಿರ್ಮಾಣ ಮುಂದ ಎಲ್ಲ ದುಡಿದ ಜನರಿಗೆ ಅನುಕೂಲ ಆಗಲಂತ ಸಾಕಷ್ಟು ಕೆಲಸವನ್ನು ಹಚ್ಚಿದ್ವಿ. ಸರಿ ಸರ್. ಸರ್, ತಮ್ಮ ಒಂದು ಈ ಅಧಿಕಾರಾವಧಿಯಲ್ಲಿ ತಾವು ತಮ್ಮ ವಾರ್ಡಿನ ಜನರಷ್ಟಿರ್ಬೋದು, ಗ್ರಾಮದ ಜನರಷ್ಟಿಗೆ ಆರೋಗ್ಯದ ಬಗ್ಗೆ ಯಾವ ರೀತಿ ಒಂದು ಪಾತ್ರ ವಹಿಸಿದ್ದೀರಾ? ಕೋವಿಡ್ ನಲ್ಲಿ ಸಾಕಷ್ಟು ಜನರು ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಆ ಟೈಮ್ದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಅವ್ರಿಗೆ ಏನೇನು ಅನುಕೂಲ, ಮುಂದೆ ರೇಷನ್ ಕಿಟ್ಟ ಮುಂದೆ ಎಲ್ಲಾ ಅನುಕೂಲವನ್ನು ಮುಂದೆ ಅವ್ರಿಗೆ ಒಂದು ವ್ಯಾಕ್ಸಿನ್ ಹಾಕ್ಸ್ಬೇಕಂದ್ರ ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ನಾವು ಕೇಂದ್ರ ಸರ್ಕಾರಕ್ಕ ಮತ್ತು ರಾಜ್ಯ ಸರ್ಕಾರಕ್ಕ ಒಂದು ಲೆಟರ್ ಅನ್ನು ಬರೆದು ಅದನ್ನ ಅನುಕೂಲವನ್ನು ಸರಿಯಾಗಿ ಹಂಚ್ಕೊಂಡಿದ್ವಿ. ಸರಿ ಸರ್. ಸರ್, ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ಬಿಜೆಪಿ ಸರ್ಕಾರ ಕೂಡ 2.5 ವರ್ಷ ಅಧಿಕಾರದಲ್ಲಿತ್ತು. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಕೂಡ ಅಧಿಕಾರದಲ್ಲಿತ್ತು. ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ತಿದ್ವು, ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ತಿದ್ವು ಸರ್? ಬಿಜೆಪಿ ಸರ್ಕಾರ ಇದ್ದಾಗ ಮಾತ್ರ ಕೋವಿಡ್ ಅನ್ನೋದು 2.5 ವರ್ಷ ಬಾಳ ಇತ್ತು. ಅವಾಗ ಅಭಿವೃದ್ಧಿ ಒಂದ್ ಸ್ವಲ್ಪ ಕುಂಠಿತ ಆಯ್ತ. ಕಾಂಗ್ರೆಸ್ ಸರ್ಕಾರ ಬಂದು ಅಭಿವೃದ್ಧಿ ಮಾಡ್ಬೇಕನ್ನೋ ಟೈಮ್ದಾಗ ಇದ ಸರ್ಕಾರ ಗ್ಯಾರಂಟಿ ಘೋಷಣೆ ಮಾಡಿ ಹಣ ವಿಳಂಬ ಆದ ಕಾರಣ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿದೆವು. ಸರಿ ಸರ್. ಸರ್, ತಾವು ಈ ಅಧಿಕಾರಾವಧಿಯಲ್ಲಿ ಒಂದು ಬರುವ ಮುಂಚೆ ತಮ್ಮ ಚುನಾವಣಾ ವೇಳೆಯ ಪ್ರಚಾರದಲ್ಲಿ ತಾವು ಜನಗಳಿಗೆ ಒಂದು 100% ಭರವಸೆಯನ್ನು ಕೊಟ್ಟಿರ್ತೀರಾ. ತಮ್ಮ ಅಧಿಕಾರಾವಧಿಗೆ ಬಂದ ಮೇಲೆ ತಾವು 100% ಭರವಸೆಯಲ್ಲಿ ಎಷ್ಟು% ಭರವಸೆಯನ್ನು ನೀಡಿದೀರಾ? ರಾಜಕಾರಣಿ ಮಾಡುವಂತ ವ್ಯಕ್ತಿ 100% ಭರವಸೆಯನ್ನು ಕೊಟ್ಟ ಮಾಡೋದು ಸ್ವಾಭಾವಿಕ. ಆದ್ರ ಅದರಲ್ಲಿ ಒಂದು 60% 70% ಕೆಲಸ ಮಾಡಿ ಜನರ ಭರವಸೆಯನ್ನ ಉಳಿಸ್ಕೊಂಡೆವು. ಸರಿ ಸರ್. ಸರ್, ತಾವು ಇವಾಗ ತಮ್ಮ ಅಧಿಕಾರಾವಧಿ ಮುಗಿದಿದೆ. ಅದಾದ ನಂತರ ಆಡಳಿತ ಅಧಿಕಾರ ನೇಮಿತ ಇದೆ ಸರ್. ಇವರು ಜನಗಳಿಗೆ ಮೂಲ ಸೌಕರ್ಯಗಳು ಯಾವ ರೀತಿ ಒದಗಿಸ್ತಿದ್ದಾರೆ, ಜನಗಳ ಜೊತೆ ಯಾವ ರೀತಿ ಸ್ಪಂದಿಸಿದ್ದಾರೆ ಸರ್? ಆಡಳಿತ ಅಧಿಕಾರಿ ಒಂದು ಸರ್ಕಾರದ ಲೆವೆಲ್ ಒಳಗ ಆಡಳಿತ ಅಧಿಕಾರ ನೇಮಕ ಮಾಡ್ರು. ಆದ್ರ ಆಡಳಿತ ಅಧಿಕಾರಿ ಇದ್ದಂತವ ಸ್ಥಾನಿಕ ಊರುಗಳೊಳಗ ವಾರ್ಡ್ಗೊಳಗ ಅವ್ರಿಗೆ ಸಂಪರ್ಕ ಇರುವುದಿಲ್ಲ. ಅದಕ್ಕಾಗಿ ಇದನ್ನ ಆಡಳಿತ ಅಧಿಕಾರಿ ನೇಮಕ ಮಾಡೋಕ್ಕಿಂತ ಮೊದಲಿನ ಸದಸ್ಯರನ್ನ ಇಲೆಕ್ಷನ್ ಟೈಮ್ ಮಟ್ಟ ನೇಮಕ ಮಾಡ್ರೆ ಬಹಳ ಒಳ್ಳೆಯದು ಇತ್ತು. ಆದ್ರ ಸರ್ಕಾರ ತಮ್ಮ ಕಾನೂನು ಚೌಕಟ್ಟಿನಲ್ಲಿ ಅದನ್ನ ಮಾಡಿದ್ದೆ ಆದ ಕಾರಣ ಸ್ವಲ್ಪ ವಿಳಂಬ ಆಗೈತಿ. ಸರಿ ಸರ್. ಸರ್, ಮುಂಬರುವ ಚುನಾವಣೆಯಲ್ಲಿ ಇವಾಗ ಒಂದು ಗ್ರಾಮ ಒಂದು ಚಿಹ್ನೆ ಇದೆ ಸರ್. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಒಂದು ಗ್ರಾಮ ಒಂದು ಚಿಹ್ನೆ ಅಭಿಪ್ರಾಯ ಚಲೋ, ಸರ್ಕಾರ ಅಭಿಪ್ರಾಯ ವ್ಯಕ್ತ ಚಲೋ ಪಡಿಸೈತಿ. ಯಾಕಂದ್ರ ಒಬ್ಬ ಶ್ರಮ ಪಟ್ಟವ ಊರಿಗೇನು ಕೆಲಸ ಮಾಡಿ ಮುಂದೆ ಸರ್ಕಾರದ ಲೆವೆಲ್ದಾಗೂ ಅವನು ಮುಂಚೂಣಿಯಲ್ಲಿ ಎದ್ದುವಂತವ, ಸರ್ಕಾರ ಲೆವೆಲ್ ಒಂದು ಪಕ್ಷ ಹಿಡದ ಟಿಕೆಟ್ ತರುವಂತವ, ಅವನ ಜವಾಬ್ದಾರಿ ಇರ್ತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾನೋ. ಮ್ಯಾಗಿನ MLA ಅವರು ಶಾಸಕರು ಇರ್ತಾರೋ
ಆ ಶಾಸಕರು ಯಾರೇ ಇರ್ಲಿ, ಯಾವ್ದೇ ಪಕ್ಷದವ್ರು ಇರ್ಲಿ, ಅವ್ರನ್ನ ಬೆನ್ನೈತಿ ಕೆಲಸ ಮಾಡುವಂತ ಶಕ್ತಿ ಅವನಲ್ಲಿ ತುಂಬತತಿ ಅನ್ನೋದು. ಅದಕ್ಕ ಒಂದು ಗ್ರಾಮ ಒಂದ್ ಜಿಲ್ಲೆ ಮಾಡೋದು ಯೋಗ್ಯ ಐತಿ. ಸರ್ಕಾರ ಅದನ್ನ ಮಾಡಕ್ಕೆ ಅಡ್ಡಿ ಇಲ್ಲ. ಸರಿ ಸರ್. ಸರ್, ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದೆ ಸರ್? ನಾನು ರಾಜಕಾರಣದಲ್ಲಿ 19-20 ವಯಸ್ಸಿರ್ತ. ನಾನು ಇವತ್ತಿಗೆ ನನಗೆ 42 ವಯಸ್ಸ. ನಾನು ಸದಾ ಒಂದು 22 ವರ್ಷ ನಾನು ರಾಜಕಾರಣದಲ್ಲಿ ಭಾಗಿಯಾಗಿದ್ದೆನು. ಮೊದಲ ನಮ್ಮ ಕ್ಷೇತ್ರದ ದನಿ ಅಂತವರು ಕಾಂಗ್ರೆಸ್ ಪಕ್ಷವಾಗಿದ್ರು. ಮತ್ ನಮ್ಮ ಅಪ್ಪನ ಕಾಲೇ ಆದ್ರೂ ಕಾಂಗ್ರೆಸ್ ಪಕ್ಷನೇ ಇತ್ತು ನಮ್ದ. ಅವ್ರದ ನಾನು ಮುಂದುವರಿಸ್ಕೊಂತ ಬಂದೀನಿ. ಈಗ ನಿಧಾನ ಒಂದು 10 ವರ್ಷ ಆಯ್ತು ನಾನು ಬಿಜೆಪಿ ಸೇರ್ಪಡೆ ಆಗಿದ್ದನು. ಬಿಜೆಪಿ ಸೇರ್ಪಡೆ ಆದ್ರಿಂದ ನಮಗೂ ಒಂದ್ ಪಕ್ಷ ಬಿಟ್ಟು ಒಂದ್ ಪಕ್ಷ ತೊರಿಬೇಕಂತಂದ್ರ ಒಂದ್ ಯಾವ್ದೋ ಒಂದು ಕಾರಣ ಇತ್ತು. ಸಣ್ಣ ಪುಟ್ಟ ಕಾರಣಗಳಿಂದ ಪಕ್ಷ ಬಿಟ್ಟು ಬಂದ ನಾನು ಮುಂದಿನ ನಮ್ಮ ಈಗಿನ ಶಾಸಕರಾದಂತ ಮಹಾಂತೇಶ್ ದೊಡ್ಡಗೌಡ ಅವ್ರ ನೇತೃತ್ವದಾಗ ಬಂದ ನಾನು ಬಿಜೆಪಿ ಪಕ್ಷವನ್ನ ಸೇರ್ಪಡೆ ಮಾಡಿ. ಸರಿ ಸರ್. ಸರ್, ತಾವು ಈ ರಾಜಕಾರಣದಲ್ಲಿ ಬರ್ಲಿಕ್ಕೆ ಕಾರಣ ಸರ್? ರಾಜಕಾರಣದಲ್ಲಿ ಬರ್ಲಿಕ್ಕೆ ಕಾರಣ ಅಂದ ಮೂಲ ನಮ್ಮ ತಂದೆಯವ್ರ ರಾಜಕಾರಣಿ ಮಾಡ್ಕೊಂತ ಬಂದಿರು. ಮುಂದ ಅವರ ತಂದೆಯವ್ರು ಮಾಡ್ಕೊಂತ ಬಂದಿರು. ಅವ್ರನ್ನ ಹಿಡ್ಕೊಂಡು ನಾನು ರಾಜಕಾರಣಕ್ಕೆ ಬಂದೆನು. ಮತ್ತ ನನ್ನ ಆತ್ಮೀಯರಾದಂತ ಇಲ್ಲಿ ಅಜ್ಜಪ್ಪ ಕುರುಬರ್ ಅವ್ರದವರು, ಅವರಿಂದ ನಾನು ರಾಜಕಾರಣಕ್ಕೆ ಬಂದ ತೊಡಗಿದ್ದೇನೆ. ಸರಿ ಸರ್. ಸರಿ ಸರ್, ಇವಾಗ ತಾವು ತಮ್ಮ ಅಧಿಕಾರ ಅವಧಿಗೆ ಬಂದ ಮೇಲೆ ಆಯ್ತು, ತಮ್ಮನ್ನ ಜನಗಳು ಆಯ್ಕೆ ಮಾಡಿರ್ತಾರೆ. ತಾವು ತಮ್ಮ ಗ್ರಾಮಕ್ಕೆ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಗಳನ್ನ ಮಾಡಿದೀರಾ? ಅದಾದ ನಂತರ ಒಂದು ತಮ್ಮ ಒಂದು ಹಳ್ಳಿ ಬೇರೆ ಮತ್ತು ಪಂಚಾಯತಿ ಇರೋದು ಮತ್ತೊಂದೆಡೆ, ತಾವು ಇರೋದು ಮತ್ತೊಂದೆಡೆ ಸರ್. ಸೊ ನಿಮ್ಮ ಈ ಪಂಚಾಯತಿಯಿಂದ ಆಗುವ ನಿಮ್ಗೆ ಅಡೆತಡೆಗಳು ಯಾವ ಸರ್ ಉಂಟಾಗ್ತಾ ಇದಾವೆ? ಸಮಸ್ಯೆ ಏನಿದೆ ಸರ್? ಸಮಸ್ಯೆ ಅಂತಂದ್ರ ನಮ್ ಗ್ರಾಮ ಪಂಚಾಯತಿ ಒಳಗ ಟೋಟಲ್ 4 ಹಳ್ಳಿ ಸೇರಿ 19 ಮೆಂಬರ್ಶಿಪ್ ಒಳಗ ಒಂದು ಗ್ರಾಮ ಪಂಚಾಯತಿ ನಡೆದೈತಿ. ಸರಿ ಸರ್. ನಮ್ಮ ಗಿರಿಯಾಲ ಮತ್ತ ದನಸನಮರಡಿ 2 ಹಳ್ಳಿಗೆ ಕೂಡಿ ಒಂದು ಪ್ರತ್ಯೇಕ ಗ್ರಾಮ ಪಂಚಾಯತಿ ಆಗ್ಬೇಕಂತ ಎಲ್ಲಾ ಜನರ ಕೂಗಿದೆ. ಸರಿ. ನಾವ ಮೊದಲ ಅಂದ್ರ ಯಾಕೆ ಕೂಗೈತಂತಂದ್ರ, ನಾವು ಚಿಕ್ಕಬಗೇಡಿಗೆ ಹೋಗ್ಬೇಕಂತಂದ್ರ ಒಂದ್ ಅನುಕೂಲ ನಮಗ ಸವಲತ್ತಿಲ್ಲ. ಯಾಕಂದ್ರ ಹಿರೇಬಾಗೇವಾಡಿಗೆ ಹೋಗಿ ನಮ್ಮಲ್ಲಿ ಜನರು ಅಲ್ಲಿ ಮುಖಾಂತರ ಬಸ್ಸಿನ ಅನುಕೂಲ ಇಲ್ಲ. ಅಲ್ಲಿ ಮುಖಾಂತರ ಮತ್ತ 5 ಕಿಲೋಮೀಟರ್ ಚಿಕ್ಕಬಗೇಡಿಗೆ ಹೋಗಿ ಹೋಗ್ಬೇಕು. ಅದಕ್ಕಾಗಿ ಬಹಳ ನಮ್ಮ ಜನರ ಕೂಗಂದ್ರ, ಈಗ ನಾವು ಮೊದಲ ನಮಗ ಹೋಟನ್ನ ಹಾಕಿ ಆರಿಸುವಂತ ಸಂದರ್ಭದಾಗ ನಮ್ಮ ಜನರ ಇದನ್ನೊಂದು ಕೂಗಿಟ್ಟರು. ಆ ಕೂಗಾಗಿ ನಾವು ಪ್ರತ್ಯೇಕ ಗ್ರಾಮ ಪಂಚಾಯತಿಯನ್ನ 2 ಊರು ಕೂಡಿ ಒಂದ ಮಾಡ್ಕೊಳ್ಬೇಕಂತ ಈಗಾಗಲೇ ಮಾಧ್ಯಮದ ಮುಖಾಂತರನು ಸರ್ಕಾರಕ್ಕ ಒಂದ ಮುನ್ಸೂಚನೆ ಇಟ್ಟಿದ್ದು. ಅದೇ ಮೊದಲಿನ ಶಾಸಕರಾದಂತ ಮಹಾಂತೇಶ್ ದೊಡ್ಡಗೌಡ್ರವರು ಅವ್ರ ಮುಖಾಂತರನು ಮತ್ ನಾವ ಸ್ವಲ್ಪ ಅವ್ರಿಗೆ ಕಿವಿಮಾತನ್ನ ಇಟ್ಟಿದ್ದು. ಆಗ ಸರ್ಕಾರ ಮುಂದಿನ ಚಾನ್ಸ್ ಒಳಗ ನಾ MLA ಆದ್ರ ಒಂದ್ ಪಂಚಾಯತಿವನ್ನ ಸರ್ಕಾರದ ಲೆವೆಲ್ ಒಳಗ ಮಾತಾಡಿ ನಿಮ್ಗ ಪ್ರತ್ಯೇಕ ಗ್ರಾಮ ಪಂಚಾಯತಿಯನ್ನ ಮಾಡಿಕೊಡ್ತೇವಂತ ಒಂದು ಆಶ್ವಾಸನೆ ಕೊಟ್ಟಿದ್ರು. ಅದೇ ರೀತಿ ಈಗಿನ ಶಾಸಕರಾದಂತವ್ರು ಕಾಂಗ್ರೆಸ್ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರು ಅದಾರ. ಅವ್ರಿಗನು ಒಂದು ಮನವಿ ಕೊಡ್ಬೇಕಂತ ಎಲ್ಲಾ ಗ್ರಾಮದ ಜನರು 2 ಗ್ರಾಮದ ಜನರು ಒಂದ ನಿರ್ಣಯವನ್ನ ಕೈಗೊಂಡಿದ್ದೆವು. ಅದಕ್ಕಾಗಿ ನಮ್ಗ ಪ್ರತ್ಯೇಕ ಗ್ರಾಮ ಪಂಚಾಯತಿ ಆಗ್ಬೇಕನ್ನೋದು ನಮ್ಮ ಜನರ ಕೂಗೈತಿ. ಈಗಾಗಲೇ ನಮ್ಮ ಜನರೆಲ್ಲಾ ನಿರ್ಣಯ ಮಾಡಿದ ಲೆಕ್ಕಕ್ಕ ನಾವ ಈ ಮುಂದ್ ಬರುವ ಎಲೆಕ್ಷನ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಹಿಷ್ಕಾರ ಹಾಕ್ಬೇಕಂತನೂ ವಿಚಾರ ಮಾಡ್ಕೊಂಡ್ ನಾವ್ 2 ಊರು ಜನ ಕುಂತಾವ್. ಸರಿ ಸರ್. ಸರಿ ಸರ್. ಮತ್ತು ಸರ್, ನಿಮ್ಮ ಈ ಸಾರಿಗೆದು ಸೌಲಭ್ಯ ಆಗಿರ್ಬೋದು ತಮ್ಮ ಗ್ರಾಮಕ್ಕೆ ಯಾವ ರೀತಿ ಇದೆ ಸರ್? ಸಾರಿಗೆ ಸೌಲಭ್ಯ ಅಂತಂದ್ರೆ ನಮ್ಮ ಗ್ರಾಮ ಪಂಚಾಯತಿಗೆ ಹೋಗಕ್ ಮಾತ್ರ ಬಹಳ ತೊಂದರೆ ಐತಿ. ಸರಿ. ಇದಾದ ಕಾರಣ ಎಲ್ಲಾ ಜನರಿಗೆ ಹೆಣ್ಮಕ್ಳನ್ನು ಯಾರನ್ನು ಗ್ರಾಮ ಪಂಚಾಯತಿಗೆ ಹೋಗ್ಬೇಕಂದ್ರ ಬಹಳ ತೊಂದರೆ ಹಿರೇಬಾಗೇವಾಡಿ ಮುಖಾಂತರ ಹೋಗಿರ್ಬೇಕು. ಆ ತೊಂದರೆಯನ್ನ ಆಗ್ಬಾರ್ದು. ಇದ ಮಲೆನಾಡು ಅಲ್ಲ, ಇತ್ತ ಮಲೆನಾಡು ಒಳಗ ಇದ ಗಡಿನಾಡು ಪ್ರದೇಶ ಆಗ್ತದ. ನಮ್ ಗಡಿನಾಡು ಪ್ರದೇಶ ಒಳಗ ಒಂದು 7 ಸೀಟ್ ಆಗ್ತಾವ. ಗಿರಿಯಾಲ್ದಾಗ 4 ಸೀಟ್ ಮೆಂಬರ್ ಐತಿ. ನಮ್ಮ ಊರಾಗ 3 ಸೀಟ್ ಐತಿ. 7 ಸೀಟಿಗೆ ಗಡಿನಾಡು ಪ್ರದೇಶ ಐತಿ ಅಂದ ಕಾರಣಕ್ಕಾಗಿ 7 ಸೀಟಿಗೆ ಒಂದು ಪಂಚಾಯತಿ ಪ್ರತ್ಯೇಕ ಪಂಚಾಯತಿ ಹೊರಗೆ ಕೊಡ್ಬೇಕಂತೇಳಿ ಒಂದು ಕಾನೂನು ಐತಿ. ಒಂದ್ 5,000 ಜನಸಂಖ್ಯೆನೂ ಬೇಕಂತಾರು. ಜನಸಂಖ್ಯೆ ಒಂದ್ 400-500 ಕಡಿಮೆ ಇರ್ಬೋದು. ಆದ್ರ ಗಡಿನಾಡು ಪ್ರದೇಶ ಇರೋದ್ರಿಂದ ಪಂಚಾಯತಿ ಹೊಡೆದು ಕೊಡ್ಬೇಕಂದ ನಾವು ಸರ್ಕಾರದ ಮುಖಾಂತರ ಹೋರಾಟವನ್ನ ಮಾಡಕ್ಕೂ ತಯಾರಾಗಿದ್ದೇವೆ. ಸರಿ ಸರ್. ಸರ್, ಜನಗಳಲ್ಲಿ ಒಂದು ಅಭಿಪ್ರಾಯ ಇದೆ, ಮುಂಬರುವ ಚುನಾವಣೆಯಲ್ಲಿ ಕೂಡ ತಮಗೆ ಮತ್ತು ಅವಕಾಶ ಕೊಟ್ಟು ತಮ್ಮನ್ನೇ ಆರಿಸಿ ತರಬೇಕಂತ ಒಂದು ಅಭಿಪ್ರಾಯ ಇದೆ ಸರ್. ಆದ್ರೆ ತಮ್ಮ ಅಭಿಪ್ರಾಯವೇನಿದೆ ಸರ್? ತಾವು ಭಾಗಿಯಾಗ್ತೀರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡ್ಕೊಡ್ತೀರಾ? ಜನ ಎಲ್ಲಾ ಕೂಡ ನನ್ನ ಆಯ್ಕೆ ಮಾಡುವಂತ ಶಕ್ತಿ ಅವರಂತಲ್ಲಿ ಆ ಪರಮಾತ್ಮನಲ್ಲಿ ಬಿಟ್ಟಂದ್ರ ನಾನು ಇನ್ನೂ ಮುಂದೆ ಜನರ ಸೇವೆ ಮಾಡ್ಲಕ್ಕ ನಾನು ತಯಾರಿದ್ದೇನೆ. ಸರಿ.
ಎಲ್ಲಾ ಜನರ ಮೇಲನ ಅವ್ರ ಅಭಿಪ್ರಾಯ, ಜನನ ನಿರ್ಣಯ, ಇದಕ್ ನಿರ್ಣಾಯಕ ಜನ. ಸರಿ ಸರ್. ಸರ್, ಒಂದು ಪ್ರಶ್ನೆ. ತಮ್ಮ ಒಂದು ಪಕ್ಷದ ಹೈಕಮಾಂಡ್ಗೆ ತಮ್ಮ ಒಂದು ಕಿವಿ ಮಾತು ಹೇಳಲಿಕ್ಕೆ ಏನ್ ಇಷ್ಟಪಡ್ತೀವಿ ನಾವು? ಯಾವ್ದ್ರ ಬಗ್ಗೆ ಕಿವಿ ಮಾತು? ತಮ್ಮ ಪಕ್ಷದ ಹೈಕಮಾಂಡ್ ಬಗ್ಗೆ ಸರ್. ಹೈಕಮಾಂಡ್, ಪಕ್ಷದ ಹೈಕಮಾಂಡ್ ಬಗ್ಗೆ ಅಂದ್ರ ಮೊದಲ ರೈತರಿಗೆ ಮೂಲ ಅನುಕೂಲ ಆಗುತ್ತೆ. ರೈತರು ದೇಶದ ಬೆನ್ನೆಲುಬ. ಅದಕ್ಕೆ ರೈತರಿಗೆ ಬಹಳ ಅನ್ಯಾಯ ಆಗುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡತ್ತಿ, ಯಾವುದೇ ಸರ್ಕಾರ ಇದ್ರು ಮಾಡತೈತಿ. ರೈತರಿಗೆ ಅನುಕೂಲ ಆಗುವಂತದ್ದು ಈಗ NRG ಐತಿ ಕೆಲಸ. ಆ ಕೆಲಸವನ್ನ ನಾವು ಸುಮ್ಮನೆ ಹೋಗಿ ಒಂದ್ ಎಲ್ಲೋ ಗಟ್ರಿ ಅಡ್ಡಿಸಿ, ಒಂದು ಕೆರೆಯಾಗ ಹೂಳೆತ್ತಿಸಿ ಇದೆಲ್ಲ ವೇಸ್ಟ್ ಆಗತೈತಿ. ರೈತರಿಗೆ ಒಂದ್ 5 ಎಕರೆ ಜಮೀನ್ ಇದ್ದಂತ 100 ಆಳ ಫ್ರೀ ಕೊಟ್ರ ರೈತ ಮೇಲೆ ಬರ್ತಾನಂತ ನಮ್ಮ ಅಭಿಪ್ರಾಯ. ಆ 100 ಆಳನ್ನ ಅವ್ರ ಮನೆಯನ್ನವರೇ ಕೆಲಸ ಮಾಡ್ಕೊಂಡ ಒಂದು 100 ದಿನದ ದುಡಿಮೆಯ ಪಗಾರನ್ನ ಅವರೇ ತಗೊಳ್ಳುವಂತದ ಶಕ್ತಿಯನ್ನ ನಮ್ಮ ಕೇಂದ್ರ ಸರ್ಕಾರ, ಈಗಾಗಲೇ ನಾನು ನಮ್ಮ MP ಆದಂತವ್ರ ಮುಂದೆ ಈಗಾಗಲೇ ಕಿವಿ ಮಾತು ಹೇಳಿದ್ದೇನೆ. ಯಾಕಂದ್ರೆ ನಾವು ಸುಮ್ನ ದುಡಿಯುವಂತ ಮಂದಿ ತಮ್ಮದ ಹೊಲದಲ್ಲಿ ತಾವೇ ದುಡಿದು ತಗೊಳಕತ್ರ ರೈತ ಮುಂದೆ ಬರ್ತಾನ ಅನ್ನುವಂತ ನಮ್ಮ ಅಭಿಪ್ರಾಯ. ಸರಿ ಸರ್. ಸರಿ ಸರ್, ಇವಾಗ ತಮ್ಮನ್ನ ಆರಿಸಿ ತಂದಂತ ನಿಮ್ಮ ಗ್ರಾಮಸ್ಥರು, ಜನಪ್ರೇಮಿಗಳಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಿಕ್ಕೆ ಏನ್ ಇಷ್ಟಪಡ್ತೀರಾ ಸರ್? ನನ್ನ 5 ವರ್ಷ ಆರಿಸ್ತಂದಂತ ನಮ್ಮ ಗ್ರಾಮದ ಜನರು ಕೆಲಸ ಮಾಡ್ಲಿಕ್ಕೆ ನನ್ನ ಆಯ್ಕೆ ಮಾಡಿದ್ರು. ನನ್ನ ಅತಿಯಾದ ಶ್ರಮವನ್ನು ಪಟ್ಟ ನಾನು ಕುಡಿಯುವ ನೀರಿಗಾಗ್ಲಿ, ಒಂದು JGM ಅನ್ನು ನಮ್ಮ ಕೇಂದ್ರ ಸರ್ಕಾರ JGM ಅನ್ನು ಮಾಡಿತ್ತು, ಅದನ್ನ ಅನುಕೂಲ ಮಾಡಿಕೊಟ್ಟನು. ಮುಂದಿನ್ನೂ ಹಲವಾರು ರೀತಿಯ ಅನುಕೂಲ ಮಾಡಿದನು. ನನ್ನ ಶ್ರಮ ಏನೈತಿಲ್ಲ ಜನರಿಗಾಗಿ ಮೀಸಲಿಟ್ಟ 5 ವರ್ಷ ಕೆಲಸ ಮಾಡ್ಯಾನ. ಸರಿ, ಇಲ್ಲಿವರೆಗೂ ಕೂಡ ತಮ್ಮ ಒಂದು ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಧನ್ಯವಾದ.